ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಬ್ಬ ಬರ್ತಾನೆ, ನಾನು ಅವನಿಗೆ ಮೂರ್ಖ ಅಂತ ಕರಿತೇನೆ. ಅವನೇನು ಮಾಡ್ತಾನೆ, ತನ್ನ ಶರ್ಟನ್ನು ಹಿಂದೆ ಮಾಡಿ ಕೈ ಎತ್ತಿ ಚೆನ್ನಾಗಿ 2 ಬಾರಿಸ್ತಾನೆ. ನನ್ನ ಗಲ್ಲ ಎಲ್ಲ ಕೆಂಪಾಗಿ ಹೋಗುತ್ತೆ. ಮಾತಿನ ಶಕ್ತಿ ಇದು, ಮಾತಿನ ಶಕ್ತಿ. ಇನ್ನೊಬ್ಬಳು ಮಹಿಳೆ ಇರ್ತಾಳೆ, ದುಃಖಿಸ್ತಾ ಇರ್ತಾಳೆ, ಅಳ್ತಾನೆ ಇರ್ತಾಳೆ. ನೀವು ಹೋಗಿ ಅವಳ ಪಕ್ಕ ಕುಳಿತುಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಭಾರ. ನೀವು 2 ಒಳ್ಳೆಯ ಮಾತುಗಳನ್ನು ಹೇಳಿದರೆ, ಏನು ಇಷ್ಟು ಹೊತ್ತು ಅಳ್ತಾ ಇದ್ದವಳು ಈಗ ನಗ್ತಾ ಇದ್ದಾಳೆ. ಮಾತಿನ ಅದ್ಭುತ ಶಕ್ತಿ ಇದು. ಮನುಷ್ಯ ದಿನ ಬೆಳಗಾದರೆ ಈ ವಾಕ್ಶಕ್ತಿ ಎಂಬ ಪ್ರಚಂಡ ಕರ್ಮವನ್ನು ಮಾಡ್ತಾ ಇದ್ದಾನೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಹೇಗೆ? ವಾಕ್ಶಕ್ತಿಯ ಉದಾತ್ತೀಕರಣದಿಂದ ದ ಬೆಸ್ಟ್ ರಿಸಲ್ಟ್ಸ್, ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವುದು ಹೇಗೆ? ವಾಕ್ ನಿಗ್ರಹ ಎಲ್ಲಿ ಬೇಕು, ವಾಕ್ ಎಲ್ಲಿ ಬಳಸಬೇಕು, ಈ ಅರಿವನ್ನು ಕೂಡ ನಾವು ಕರ್ಮಯೋಗದಲ್ಲಿ ಪಡೆಯುತ್ತೇವೆ. ಮುಂದಿನ ವಿಚಾರ ಸ್ವಾಮೀಜಿ ಹೇಳ್ತಾರೆ, ನಾವು ಯಾವಾಗಲೂ ಜಗತ್ತಿನ ಒಳ್ಳೆಯದಕ್ಕಾಗಿ ಕರ್ಮ ಮಾಡಬೇಕು, ಕೆಲಸ ಕಾರ್ಯ ಮಾಡಬೇಕು, ಸೇವೆ ಮಾಡಬೇಕು. ನಾವು ಯಾಕೆ ಕೆಲಸ ಕಾರ್ಯ ಸೇವೆ ಮಾಡಬೇಕು? ಜಗತ್ತಿನ ಒಳ್ಳೆಯದಕ್ಕಾಗಿ. ಇಲ್ಲ, ಜಗತ್ತಿನ ಒಳ್ಳೆಯದಕ್ಕಾಗಿ ಅಂತ ನಾವು ಕೆಲಸ ಕಾರ್ಯ ಮಾಡಬೇಕು. ಆದರೆ ನಿಜವಾಗಿ ಆಗುವುದು ನಮ್ಮ ಒಳ್ಳೆಯದು, ನಮ್ಮ ಉದ್ಧಾರ, ಜಗತ್ತಿನ ಉದ್ಧಾರ ಅಲ್ಲ. ಜಗತ್ತು ಮಿಲಿಯಗಟ್ಟಲೆ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಮಿಲಿಯಗಟ್ಟಲೆ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಜಗತ್ತು, ಈಗ ಇವರು ಬರ್ತಾರೆ, ಇವ್ರು ನನ್ನನ್ನು ಬಂದು ಉದ್ಧಾರ ಮಾಡ್ತಾರೆ ಅಂತ ಕಾದ್ಕೊಂಡು ಕುಳಿತಿದೆಯಾ ನಮಗಾಗಿ? ಮಿಲಿಯಗಟ್ಟಲೆ ವರ್ಷಗಳಿಂದ ನಡೆದುಕೊಂಡು ಬಂದ ಜಗತ್ತನ್ನು ನಾವು ಏನಾದರೂ ಮಿಸುಕಾಡಿಸ್ಲಿಕ್ಕಾಗತ್ತಾ? ನಾವು ಎಂಥ ದೊಡ್ಡ ಮಹತ್ ಕಾರ್ಯವನ್ನೇ ಮಾಡಲಿ, ಜಗತ್ತೇನಾದರೂ ಅಲ್ಲಾಡುತ್ತಾ? ಅಂಥ ರಾಮ ಬಂದ, ಜಗತ್ತು ಬದಲಾಯ್ತಾ ಏನಾದರೂ? ಅಂಥ ಕೃಷ್ಣ ಬಂದ, ಅಂಥ ಮಹತ್ ಕರ್ಮಗಳನ್ನೆಲ್ಲ ಮಾಡಿ ಹೋದ, ಮಹದಾಲೋಚನೆಗಳನ್ನು ಬಿತ್ತರಿಸಿ ಹೋದ, ಜಗತ್ತು ಏನಾದರೂ ಬದಲಾಯ್ತಾ? ಇನ್ನು ನಿನ್ನೆ ಮೊನ್ನೆ ಹುಟ್ಟಿದ ನಮ್ಮ ಕೆಲಸ ಕಾರ್ಯಗಳಿಂದ, ಸೇವೆಯಿಂದ ಜಗತ್ತು ಎಲ್ಲಾದರೂ ಬದಲಾಗುವುದುಂಟಾ? ಇಲ್ಲ. ನಾವು ಸೇವೆ ಮಾಡಬೇಕು, ಜಗತ್ತಿನ ಉದ್ಧಾರಕ್ಕಾಗಿ ಅಂತ ಸೇವೆ ಮಾಡಬೇಕು. ಆದರೆ ನಿಜವಾಗಿ ಜಗತ್ತಿನ ಉದ್ಧಾರ ಆಗಲ್ಲ. ಜಗತ್ತು ನಾಯಿ ಬಾಲ. ನೀವು ಎಷ್ಟೇ ನೆಟ್ಟಿಗೆ ಮಾಡಿ, ಕೈ ಬಿಡಿ, ಮುಗಿದೋಯ್ತು. ಜಗತ್ತು ಎಂಬ ನಾಯಿ ಬಾಲವನ್ನು ನೆಟ್ಟಗೆ ಮಾಡುವ ಕೆಲಸದ ಮೂಲಕ ನಮ್ಮ ಮನಸ್ಸು ಎಂಬ ಭೂತ ನೆಟ್ಟಗಾಗತ್ತೆ. ಆದ್ದರಿಂದ ವಿ ಹೆಲ್ಪ್ ಅವರ್ ಸೆಲ್ವ್ಸ್, ನಾಟ್ ದ ವರ್ಲ್ಡ್. ನಾವು ಹೇಳೋದು ಜಗತ್ತಿನ ಉದ್ಧಾರ ಮಾಡ್ತಿದ್ದೇವೆ, ಇನ್ನೊಬ್ಬರ ಸೇವೆ ಮಾಡ್ತಿದ್ದೇವೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಿದ್ದೇವೆ ಅಂತ. ನಿಜವಾಗಿ ಆಗುವುದು ಯಾರ ಉದ್ಧಾರ? ನಮ್ಮ ಉದ್ಧಾರವೇ. ನಿಜವಾಗಿ ಆಗುವುದು ಯಾರಿಗೆ ಉಪಕಾರ? ನಮಗೇ ಉಪಕಾರ. ನಿಜ, ನಾವು ಮಾಡುವ ಸೇವೆಯಿಂದ, ಕೆಲಸ ಕಾರ್ಯಗಳಿಂದ ಜಗತ್ತು ಉದ್ಧಾರ ಆಗಲ್ಲ. ಆದರೂ ನಾವು ಮಾಡಬೇಕು. ಜಗತ್ತಿನಲ್ಲಿ ಬಹಳ ದುಃಖ ಇದೆ, ಕಷ್ಟ ಇದೆ, ನೋವು ಇದೆ, ಸಮಸ್ಯೆ ಇದೆ, ಸಂಕಟಗಳಿವೆ, ಪರಿಪರಿಯ ಪರಿತಾಪಗಳಿವೆ.
ಅದನ್ನು ನೋಡಿ ನಾವು ಸುಮ್ಮನಿರಲಿಕ್ಕಾಗಲ್ಲ. ನಮ್ಮೊಳಗಿನ ರಜೋಗುಣ ನಮ್ಮನ್ನು ಸುಮ್ಮನಿರಲಿಕ್ಕೆ ಬಿಡಲ್ಲ. ನಾವು ಜನರ ಕಷ್ಟ ಪರಿಹಾರಕ್ಕಾಗಿ ಕೆಲಸ ಮಾಡುವುದು ಬಹಳ ಉತ್ತಮ, ಮಾಡಬೇಕು. ಆದರೆ ಜೊತೆಯಲ್ಲಿ ಒಳಗೆ ಚೆನ್ನಾಗಿ ತಿಳಿದುಕೊಳ್ಬೇಕು, ಅವರಿಗಾಗುವ ಉಪಕಾರ ಅಷ್ಟೇ. ಇವೆಲ್ಲದರಿಂದ ನಿಜವಾಗಿ ನಾನೇ ಉದ್ಧಾರ ಆಗ್ತಿದ್ದೇನೆ. ನಮಸ್ಕಾರ.